ಒಳ್ಳೆ ಪಾಟ್ಫುಲ್ ಇಂದ ಒಳ್ಳೆ ಬಿರಿಯಾನಿ ತರಿಸ್ತಾ ಇದೀವಿ. ನೋಡೋಣ, ತಿನ್ನೋಣ, ಟೇಸ್ಟ್ ಮಾಡೋಣ ಹೆಂಗಿದೆ. ಇವತ್ತು ಕಿತ್ಕೊಂಡ್ ಕುಡಿತಾ ಇರ್ತೀಯ. ಸುಮ್ಮನಿರಪ್ಪ, ಆಮೇಲೆ ನಮ್ಮ ಓನರ್ಗೆ ಗೊತ್ತಾಗ್ಬಿಟ್ರೆ ಅಷ್ಟೇ. ಮನೆಗೆ ತರಿಸ್ಬಿಟ್ಟು ನೀನ್ ರೆಡಿನಾ ಅಂತಿದ್ಯಾ? ಮತ್ತೆ ಕಾದಿದ್ಕೆ ಬರ್ತಾ ಸಕ್ಕದಾಗಿತ್ತು. Sorry ass DJ. ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಕ್ಕೆ ಸ್ವಾಗತ. ಆ್ಯಕ್ಚುಲಿ ಇವತ್ತಿನ ಪ್ಲ್ಯಾನ್ ಏನಂತ ಅಂದರೆ ಪಾಟ್ಪೋಲ್ ಬಿರಿಯಾನಿಯಿಂದ ಬಿರಿಯಾನಿ ಆರ್ಡ್ರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಪಾಟ್ಪೋಲ್ ಬಿರಿಯಾನಿ ಹೈದರಾಬಾದಿ ಚಿಕನ್ 65 ಬಿರಿಯಾನಿ ಅಂತ. ಬಿರಿಯಾನಿ ಟೇಸ್ಟ್ ಹೆಂಗೈತೆ ಮತ್ತು ಏನು ಅಂತ ಫುಲ್ಲು ನಮ್ಮ ಗವಿ ರಿವ್ಯೂ ಕೊಡ್ತಾನೆ. ಜೊತೆಗೆ ಇವತ್ತು ನಾನು ಟೇಸ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ತುಂಬ ಸಲ ತಿಂದಿದ್ದೀನಿ, ಗವಿ ಟೇಸ್ಟ್ ಮಾಡಿಲ್ಲ ಅಂತ ಹೇಳ್ದ. ಅದಕ್ಕೆ ಒಂದ್ಸಲ ಗವಿಗೆ ಟೇಸ್ಟ್ ಮಾಡ್ಸೋಣ ಅಂತ. ಅದು ಹೆಂಗಿರುತ್ತೆ ಟೇಸ್ಟ್ ಏನು ಅಂತ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ನೋಡೋಣ. ವಿಡಿಯೋಲಿ ಜಾಯ್ನ್ ಆಗ್ತಾ ಇರೋದು. ಬರಪ್ಪ ಗವಿ. ಒಳ್ಳೆ ಪಾಟ್ಫುಲ್ ಇಂದ ಒಳ್ಳೆ ಬಿರಿಯಾನಿ ತರಿಸ್ತಾ ಇದೀವಿ. ನೋಡೋಣ, ತಿನ್ನೋಣ, ಟೇಸ್ಟ್ ಮಾಡೋಣ ಹೆಂಗಿದೆ. ಇವತ್ತೆಲ್ಲ ಆಫ್ಲೈನ್ ಸಿಗುತ್ತೆ ಅನ್ನೋದು ಐಡಿಯಾ ಇಲ್ಲ ನನಗೆ. ಆಫ್ಲೈನ್ ಸಿಗುತ್ತೆ, ಅಲ್ಲೋಗಿ ಆರ್ಡರ್ ಮಾಡಬೇಕು, ಸಿಗುತ್ತೆ. ಬಟ್ ಆನ್ಲೈನ್ಗೆ ಅದು ಮಿನಿಮಮ್ 1 hour ಬೇಕು. ಆರ್ಡರ್ ಮಾಡಿದ್ಮೇಲೆ ಜೊಮೊಟೊ ಸ್ವಿಗ್ಗಿಲೆಲ್ಲ ಅವೈಲಬಲ್ ಇದೆ ಪಾಟ್ಪುಲ್ ಬಿರಿಯಾನಿ ಅಂತ. ಇವಾಗ ನಾನು ಆರ್ಡರ್ ಮಾಡಿದ್ದೀನಿ, ಮತ್ತು ಇನ್ನೇನು ಬರ್ತೈತೆ. ಅದು 45 minutes ಏನೋ ತೋರಿಸ್ತಾ ಇತ್ತು. ನಾನು ಆರ್ಡರ್ ಮಾಡಿ ಆಲ್ರೆಡಿ 10 minutes ಆಯಿತು. ಮಿನಿಮಮ್ 1 hour ಇಂದ 45 minutes ತೊಗೊತಾರೆ ಅದು ಬರೋಕ್ಕೆ. ಅದು ಬಂದಮೇಲೆ ಹೇಗಿದೆ ಟೇಸ್ಟು ಮತ್ತು ಹೆಂಗೆ ಅನ್ಬಾಕ್ಸ್ ಮಾಡ್ತಾನೆ ಗವಿ ಅಂತ ನೋಡೋಣ ಇವತ್ತು. ಗವಿ ಇನ್ನೂ ಅಸೈನಿಂಗ್ ಡೆಲಿವರಿ ಪಾರ್ಟ್ನರ್ ಶಾರ್ಟ್ಲಿ ಅಂತ ಬರ್ತೈತೆ. ಇನ್ನೂ ಡೆಲಿವರಿ ಪಾರ್ಟ್ನರೇ ಅಸೈನ್ ಆಗಿಲ್ಲ. ಮತ್ತು ಇನ್ನೂ 32 minutes ಆನ್ ನೋಡಿ. ಗವಿ ಇನ್ನೂ 32 ನಿಮಿಷ ಐತೆ. 32 ನಿಮಿಷದಲ್ಲಿ ಬರುತ್ತೆ. ಆ್ಯಕ್ಚುಲಿ ಎಳ್ನೀರು ಇಲ್ಲೇ ಐತೆ ನೋಡಿ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಇಲ್ಲೇ ಕೈ ಹಾಕಿದ್ರೆ ಸಿಗುತ್ತೆ ಗವಿಗೆ. ಆಲ್ಮೋಸ್ಟ್ ನನಗೆ ಸಿಗುತ್ತೆ, ಆದರೆ ಸ್ವಲ್ಪ ರಿಸ್ಕು. ಬಿಟ್ರೆ ಕೆಳಗಡೆ ಬೀಳ್ತಾನೆ. ಬೇಕಾದ್ರೆ ಅವಾಗ ಕಿರ್ಗಾಡ್ತಾ ಇರ್ತೀನಿ, ಕೈ ಹಿಡ್ಗುತ್ತೆ. ಅವಾಗ ಕಿತ್ಕೊಂಡ್ ಕುಡಿತಾ ಇರ್ತೀಯ. ಸುಮ್ಮನಿರಪ್ಪ, ಆಮೇಲೆ ನಮ್ಮ ಓನರ್ಗೆ ಗೊತ್ತಾಗ್ಬಿಟ್ರೆ ಅಷ್ಟೇ. ಏನಿಲ್ಲ, ರೂಮ್ ಖಾಲಿ ಮಾಡೋ ಅಂತಾರೆ ಅಷ್ಟೇ ಗವಿಗೆ. ಹಾಕು ಕೈ ಎಡ್ಸುತ್ತ ನೋಡೋಣ. ಒಂದು ಕಟ್ಟಿಬೇಕು. ಒಲಿ ಬಾ. ಕೆಳಗಡೆ ಬಂದವ್ರೆ, ಬೇಗ ಇಸ್ಕೊಂಡು ಹುಷಾರಾಗಿ ಬಾ ಅಣ್ಣ. ಬರ್ತಾವ್ರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಇರಿ ಹಂಗೆ. ಪಾಟ್ಫುಲ್ ದ ಹಾಟೆಸ್ಟ್ ಬಿರಿಯಾನಿ ಇನ್ ಟೌನ್ ಅಂತೆ ನೋಡಿ. ಆ ಪ್ಯಾಕಿಂಗ್ ನೋಡಿದ್ರೆ ಒಳ್ಳೆ ಇದಲ್ವಾ, ನೆಕ್ಸ್ಟ್ ಲೆವೆಲ್ ಸಕ್ಕದಾಗ ನೋಡಿ. ಬಿಸಿ ಬಿಸಿ ಪಾಟ್ಫುಲ್ ದ ಹಾಟೆಸ್ಟ್ ಬಿರಿಯಾನಿ ಇನ್ ಟೌನ್. ಸಕ್ಕತ್ ಬಿಸಿ ಇದೆ ಮಾತ್ರ. ಕೆಳಗಡೆ ಸುಡ್ತೈತೆ ನನಗಂತ. ಪಾಟು ಬಿಸಿ ಇದೆ, ಆದರೂ ಹಿಡ್ಕೊಂಡಿದ್ದೀನಿ ನೋಡಿ. ಅವರೇ ಇದು ಮಾಡಿದ್ದಾರೆ, ಸಾರಿ ವಿ ಡೋಂಟ್ ಡೆಲಿವರ್ ಇನ್ 10 minutes ಅಂತ. ಯಾಕಂದರೆ ಅವ್ರು ಫ್ರೆಶ್ ಆಗಿ ಕುಕ್ ಮಾಡೋದ್ರಿಂದ ಆಗಲೇ ಇಲ್ಲಿ ಓದ್ತೆ ಗವಿ ಹಿಡ್ಕೊಂಡಿದ್ದಾಗ ಮಾತ್ರ. ಇದು ನೋಡ್ತಿದ್ರೆ ಇವಾಗ ತಿಂತಾ ಇರೋದೇ ಮಜಾ ಉಡಾಯಿಸೋದು. ಬನ್ನಿ ತೋರಿಸ್ತೀನಿ ಹಿಂಗಿದೆ ಅಂತ. ಬಾಕ್ಸ್ ಮಾಡೋಣ ಇವಾಗ. ಬಿಸಿ ಬಿಸಿ ಪಾಟ್ಫುಲ್ ಬಿರಿಯಾನಿ. ಬಿಸಿ ಪಾಟ್ಫುಲ್ ಬಿರಿಯಾನಿ ಇವಾಗ ಅನ್ಬಾಕ್ಸ್ ಮಾಡೋಣ. ರವಿ ಬೈಲ್ ಅಂತ ನೀರು ಬತ್ತೈತೆ. ಅವನು ಎಸೋದಾಗ ಇವನ್ ಕೊಡ್ತಾನಪ್ಪ ಅಂತ ಕಾಯ್ತಾ ಅವನೇ. ಬಟ್ ಎನಿವೆ ಅವ್ರ ಪ್ಯಾಕಿಂಗ್ ಆಗಲಿ ನೋಡು, ಪ್ರತಿಯೊಂದು ಒಳಗಡೆ ಬಿಲ್ಲು. ಆ್ಯಕ್ಚುಲಿ ಇದು ಆರ್ಡರ್ ಬಿಲ್ಲು, ಏನು ಅವಶ್ಯಕತೆ ಇಲ್ಲ. ಮತ್ತು ಈ ಥರ ಮಾಮೂಲಿ ಅವರು ರೈತ ಕೊಟ್ಟಿರ್ತಾರೆ, ರೈತ ಇರುತ್ತೆ ಅಲ್ಲಿ ಆಲ್ರೆಡಿ. ಇದು ಫುಲ್ಲು ನೋಡಿ, ಇಲ್ಲೆಲ್ಲ ಹೀಟ್ಗೆ ಹೆಂಗಾಗಿದೆ. ಪಾಟ್ಪೋಲ್ ರೈತ. ನೆಕ್ಸ್ಟ್ ಲೆವೆಲ್ ಸುಡ್ತಾ ಇತ್ತು ಮಾತ್ರ. ನೆಕ್ಸ್ಟ್ ಲೆವೆಲ್ ಗವಿ. I have made this biryani fresh just for you and hope you love it. Please rate us. Your feedback will help us do better. Chef ಮಹೇಶ್ ಗೊತ್ತಿಲ್ಲ. ಆ್ಯಕ್ಚುಲಿ ಎಣ್ಣೆ ಮತ್ತು ಎಣ್ಣೆ ಎಕ್ಸ್ಟ್ರಾ ಇದು ಶೇಡ್ ಆಗಿದೆ ನೋಡಿ. ಖಂಡಿತ ರೇಟ್ ಮಾಡೋಣ ಚೆಫ್ ಮಹೇಶ್ ಅವ್ರಿಗೆ, ಇಲ್ಲ ಮನೀಷ. ಓಕೆ, ಇವಾಗ ಹುಡುಗಿರಾದ್ರೆ ಅಲ್ಲೇ ಹೋಗಿ ರೇಟ್ ಮಾಡ್ತೀನಿ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದು ಹೇಗೆ ಸರ್ವ್ ಮಾಡ್ಕೊಳ್ಳೋದು ಅಂತ. ಇವಾಗ ಓಕೆ, ಇದನ್ನ ಓಪನ್ ಮಾಡೋಣ. ಲಿಡ್ಡು ಸುಡ್ತೈತೆ, ನೆಕ್ಸ್ಟ್ ಲೆವೆಲ್ ಐತೆ ಮಾತ್ರ. ಗವಿ ರೆಡಿನಾ?
ನನಗೆ ತರಿಸ್ಬಿಟ್ಟು ನೀನ್ ರೆಡಿನಾ ಅಂತಿದ್ಯಾ? ನೀನೇ ತಿನ್ನುವಂತೆ ನೆಕ್ಸ್ಟ್ ಲೆವೆಲ್ ಐತೆ. ನನಗೆ ಓಪನ್ ಮಾಡಕ್ ಗೊತ್ತಿರ್ಲಿಲ್ವ? ನೀನ್ ಓಪನ್ ಮಾಡೋದು ಯಾರು ಅನ್ನೋದಲ್ಲ ಮಚ್ಚ ಮುಖ್ಯ, ಹ್ಮ್. ಯಾರು ತಿಂತಾರೆ ಅನ್ನೋದು ತುಂಬಾ ಮುಖ್ಯ. ಎಲ್ಲ ಗೊತ್ತಾಗೋಯ್ತು. ಸೀಲ್ ಓಪನ್ ಮಾಡಿದ್ರೆ ಇರ್ತೈತೆ. ಹೆಂಗೈತೆ ಸೀಲ್ ಅಂದ್ರೆ ಬಿರಿಯಾನಿ ಅಳ್ಳಾಡ್ದ, ಇದು ಒಂಚೂರು ಅಳ್ಳಾಡಲ್ಲ, ಹಂಗೆ ಸೀಲ್ ಮಾಡೋರೆ. ಮತ್ತೆ ಇನ್ನೊಂದು ಸುಡ್ತೈತೆ, ಇದು ಸಿಕ್ಕಾಪಟ್ಟೆ ಹಿಡ್ಕೊಳಕ್ಕೂ ಆಗ್ತಾ ಇಲ್ಲ. ನೆಕ್ಸ್ಟ್ ಲೆವೆಲ್ ಐತೆ. ಫೈನಲಿ ಓಪನ್ ಆಗೋಯ್ತು. ಅಪ್ಪ ನೋಡಿ, ಬಿಸಿ ಬಿಸಿ ಬಿರಿಯಾನಿ. ಆ್ಯಕ್ಚುಲಿ ಇದು ಬಂದು ಹೈದರಾಬಾದಿ ಚಿಕನ್ 65 ಬಿರಿಯಾನಿ ಅಂತ. ಹೈದರಾಬಾದ್ ಚಿಕನ್ 65 ಬಿರಿಯಾನಿ ಸಿಕ್ಕಾಬಟ್ಟೆ ಬಿಸಿ ಐತೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಐತೆ. ಇದೆಲ್ಲ ತುಂಬಾ ಸುಡ್ತಾ ಇದೆ. ಏನ್ ಮಚ್ಚ ಸ್ಮೆಲ್ಲು! ಒಳ್ಳೆ ಹೆಂಗೆ ಪ್ಯೂನ್ ನೋಡಿದ್ರೆ ಹೆಸರೇ ತಿಂತೀನಿ ಅನಿಸ್ತೈತೆ. ಗವಿ ಕೊಡ್ತೀನೋ ಬಿಡ್ತೀನೋ ಮಾತ್ರ ಬ್ಯಾಟಿಂಗ್ ಮಾಡ್ತಾ ಇರೋದೆ. ಇಬ್ರು ಕಿತ್ತಾಡ್ತಾ ಇದೀವಿ, ಯಾಕಂದ್ರೆ ಸ್ಮೆಲ್ ಹಂಗೆ ಕಿಕ್ ಕೊಡ್ತಾ ಇದ್ದ ಬಿರಿಯಾನಿ. ರೈತ ಈಗ ರೈತನ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಈಗ ಬಿರಿಯಾನಿನ ಇದನ್ನ ಆ್ಯಕ್ಚುಲಿ ಮಿಕ್ಸ್ ಮಾಡಬೇಕು. ಹೈದರಾಬಾದ್ ಬಿರಿಯಾನಿ ನೀವು ನೋಡ್ತಾ ಇರ್ಬೋದು ನೋಡಿ, ಏನು ಸ್ಮೂತಾಗಿ ಸಾಫ್ಟಾಗಿ ಐತೆ ರೈಸು. ನೆಕ್ಸ್ಟ್ ಲೆವೆಲ್. ಈಗ ನಿಧಾನಕ್ಕೆ ಇದನ್ನು ಇದು ಮಾಡೋಣ. ಗವಿ ಅಂತ ಆಗ್ಲಿಂದ ಯಾವಾಗ ಕೊಡ್ತಾನಪ್ಪ ಇವನು ಅಂತ ಕಾಯ್ತಾ ಅವನೇ ನೋಡಿ. ನಾನು ಆ್ಯಕ್ಚುಲಿ ಕಲಿಸ್ತಾ ಇರೋದಕ್ಕೆ ಆ ದಮ್ಮು ಸ್ಮೆಲ್ ಬರ್ತಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಬಿಸಿ ಬಿಸಿ ಬಿರಿಯಾನಿ. ನೋಡಿ, ಇದೆ ಚಿಕನ್ 65. ಆ್ಯಕ್ಚುಲಿ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಬಿರಿಯಾನಿ ನೀವು ನೋಡ್ತಾ ಇದ್ದೀರ ನೋಡಿ, ಚಿಕನ್ ಪೀಸ್ ನೆಕ್ಸ್ಟ್ ಲೆವೆಲ್ ಸುಡ್ತಾ ಇದ್ದಪ್ಪ. ತುಂಬ ಬಿಸಿ ಆಯಿತು ಅಂದ್ಕೊಟ್ಟು ಒಂದು 30 ಮಿನಿಟ್ಸ್ ಆಯ್ತೇನಪ್ಪ, ಆದರೂ ಇನ್ನೂ ಅದೇ ಬಿಸಿ ಇದೆ. ಸ್ವಲ್ಪ ಸೈಡಿಗೆ ರೈತ. ನೆಕ್ಸ್ಟ್ ಲೆವೆಲ್ ಐತೆ ಟೇಸ್ಟು. ಆ್ಯಕ್ಚುಲಿ ಇದು ಇನ್ನೊಂದು ಸ್ವಲ್ಪ ಗ್ರೇವಿ ಕೆಳಗಡೆ ಇದೆ, ಗ್ರೇವಿ ಮಿಕ್ಸಪ್ ಆಗಬೇಕು. ಬಾಯಿ ನೀರು ಬರ್ತೈತೆ. ಆ ರೈಸ್ಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಕೆಳಗಡೆ ಇದೆ, ನಾವು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಗವಿ ನೆಕ್ಸ್ಟ್ ಲೆವೆಲ್ಲು ಮಿಕ್ಸ್ ಮಾಡ್ತಾನೆ. ನಾನು ಆ್ಯಕ್ಚುಲಿ ಮೇಲ್ಗಡೆ ತೊಗೊಂಡಿರೋದು, ಆದರೂ ಸಕ್ಕತ್ತಾಗಿದೆ. ಮೇನ್ ಎಸ್ಪೆಷಲಿ ನನಗೆ ಈ ಪೀಸ್ ಇದೆಯಲ್ಲ, ಚಿಕನ್ ಪೀಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಚಿಕನ್ ಪೀಸ್ ಆಯ್ತಲ್ಲ, ಮಸಾಲೆ ಮಿಸ್ ಮಾಡಿದೆ. ನೀವು ಟ್ರೈ ಮಾಡಿ ಪಾಟ್ಪುಲ್ ಬಿರಿಯಾನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಐತೆ. ಯಾಕಂದರೆ ನಾನು ಆ್ಯಕ್ಚುಲಿ 5th 6th ಟೈಮಿನ ತಿಂತಾ ಇರೋದು. 5ನೇ ಸತಿನೋ 6ನೇ ಸತಿ ತಿಂತಾ ಇರೋದು ಇದು. ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ತಿಂದಿದ್ದೀನಿ, ಬಟ್ ಗವಿ ಜೊತೆ ಟ್ರೈ ಮಾಡ್ತಾ ಇರೋದಿದೆ ಫಸ್ಟ್ ಟೈಮು. ಗವಿ ಕಾಯ್ತಾ ಅವಾಗಲಿಂದ ಯಾವಾಗ ಬಿರಿಯಾನಿ ನನಗೆ ತಿನ್ನೋಕ್ಕೆ ಕೊಡ್ತಾನೆ ಅಂತ. ಯಾಕಂದರೆ ಬಿಸಿ ಇದೆ, ಇವಾಗ ಅವನು ಟ್ರೈ ಮಾಡಲಿ. ಓಕೆ, ಗವಿಗೆ ಟೇಸ್ಟ್ ಹೆಂಗೈತೆ ಅಂತ ಕೇಳೋಣ. ಗವಿ ಇವಾಗ ಕಲಿಸ್ತಾ ಇದ್ದಾನೆ ಗವಿ. ನೀನೇನು ಕಲಿಸಿಲ್ಲ ನೀಟಿಗೆ. ನಾನು ಅದನ್ನೇ ಹೇಳಿದ್ನಲ್ಲ, ಗವಿ ಆ್ಯಕ್ಚುಲಿ ಎಕ್ಸ್ಪರ್ಟ್ ಇದರಲ್ಲಿ. ಫುಲ್ ನೆಕ್ಸ್ಟ್ ಲೆವೆಲ್ ಮಿಕ್ಸಪ್ ಮಾಡ್ತಾ ಇದ್ದಾನೆ. ಕ್ವಾಂಟಿಟಿ ಇದು ಆ್ಯಕ್ಚುಲಿ ಇಬ್ರಿಗೆ ಆಗುತ್ತೆ ನಮ್ಮ ಪ್ರಕಾರ ಅಲ್ವಾ? 3 ಜನಕ್ಕಾಗುತ್ತೋ? 3 ಜನಕ್ಕಾಗುತ್ತಾ? ಇಬ್ರಿಗೆ ಆಗುತ್ತೆ ಅದ್ರಲ್ಲಿ ಆ್ಯಕ್ಚುಲಿ 4
ಸರಿ, ಇವಾಗ ಬೇಗ ಪ್ಲೇಟ್ಗೆ ಹಾಕೋ. ಕಲ್ಸೋದು ಹಿಂಗೆ. ಹ್ಞೂ ಏನು ಮಚ್ಚ ಘಮ ಘಮ. ಅಯ್ಯೋ ಏನು ಇಷ್ಟು ಸುಡ್ತಾ ಇದೀನ. ಹೇಳಿಲ್ವಾ? ಪೀಸ್ ಮೇಲೆ ಪೀಸ್ ಆಗುವಂತ ಅಂದ್ವಿ. ದೇವರು ಲೈಟ್ ಸ್ಪೈಸಿ ಹಾಟೆಸ್ಟ್ ಬಿರಿಯಾನಿ ಅಂದ್ರೆ ಇದೆ. ಹೆಸರಿಗೆ ತಕ್ಕನಂಗೆ ಸ್ಪೈಸಿ ಲೈಟ್ ಆಗಿದೆ. ಹಾಟ್ ಮಾತ್ರ 1 ಗಂಟೆ ಇಟ್ರು ಏನ್ ತಣ್ಣಗಾಗ್ತಿರ್ಲಿಲ್ಲ ಅನ್ಸುತ್ತೆ. ಅದು ಪಾಟಲ್ ಐತಲ್ವಾ, ನೆಕ್ಸ್ಟ್ ಲೆವೆಲ್ ಬಿಸಿ ಐತೆ. ಈ ಚಿಕನ್ ಪೀಸು ನಿಜ ಸಕ್ಕದ ಮೇಲೆ ವೆಲ್ ಕುಕ್ಕು, ಒಳ್ಳೆ ಫ್ಲೇವರ್ಫುಲ್ ಆಗಿ ಜ್ಯೂಸಿ ಆಗಿದೆ. ರೈಸ್ ಜೊತೆ ಮಿಕ್ಸ್ ಮಾಡೋಣ. ಸ್ವಲ್ಪ ರೈತ ಹಾಕೋ ಹಂಗೆ. ಹಿಂಗೆ ಸ್ವಲ್ಪ ಮೊಸರು ಬಜ್ಜಿ. ಇನ್ನು ಸಲಾಡ್ ಕೊಟ್ಟಿಲ್ಲ ಅಷ್ಟೇ, ಅದೊಂದು ಬೇಜಾರಿದೆ. ಸಲಾಡ್ ಕೊಟ್ಟಿದ್ರೆ ಇನ್ನ ಚೆನ್ನಾಗಿರೋದು. ಒಂದು ರಿಚ್ ಬೈಟು, ಒಂದು ಫುಲ್ ಡಿಶ್ ಕಂಪ್ಲೀಟ್ ಆಗೋದು ಸಲಾಡ್ ಇದ್ದಿದ್ರೆ ಅಲ್ವಾ. ನೆಕ್ಸ್ಟ್ ಲೆವೆಲ್. ಹೈದ್ರಾಬಾದ್ ಅಲ್ಲಿ ಒಳ್ಳೆ ಬಿರಿಯಾನಿ ಅಂತ ಏನಾದ್ರು ಇದ್ರೆ ಒಂದು ಪಾಟ್ ಫುಲ್ ಬಿರಿಯಾನಿ. ನಾನು ತುಂಬಾ ಕಡೆ ಹೈದ್ರಾಬಾದ್ ಬಿರಿಯಾನಿ ತಿಂದಿದ್ದೀನಿ. ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ಯಾ? ಬೇರೆ ಕಡೆ ಟ್ರೈ ಮಾಡಿದೀನಿ, ಬರೀ ಮಸಾಲಾ ಮಿಕ್ಸ್ ಸೇಮ್ ಇದೇ ತರನೇ. ಆದ್ರೆ ಇವ್ರದ್ದು ಒಂದು ಟೇಸ್ಟ್ ಸಕ್ಕತ್ತಾಗಿದೆ. ಆಕ್ಚುಲಿ ಇದು ಪಾಟ್ ಒಳಗಡೆ ಇದೆಯಲ್ಲ, ಫ್ಯೂಮ್ಸ್ ಹೆಂಗಿದೆ ಅರೋಮಾ, ಆ ಟೇಸ್ಟು. ಪೂರ್ತಿ ನಾನೇ ಖಾಲಿ ಮಾಡ್ತೀನಿ ಅಂದ್ರೆ ಇದು 3 ಜನಕ್ಕಲ್ಲ, ಒಬ್ಬಂಗೆ ಬಿರಿಯಾನಿ. ಫುಲ್ ಬ್ಯಾಟಿಂಗ್ ಮಾಡ್ತಾವನ್ ಗವಿ. ಇಷ್ಟು ಸಕ್ಕತ್ತಾಗಿರೋ ಬ್ಯಾಟಿಂಗ್ ಮಾಡಿದ್ರೆ ಏನೋ ಮಾಡಕ್ಕಾಗತ್ತೆ. ಹೋಗ್ಲಿ, ನನ್ಗೊಂದ್ ಸ್ವಲ್ಪ ಮಿಕ್ಸು. ನೋಡು ಬಿರಿಯಾನಿ ಬಾರಿಸ್ತಾವನೆ. ರೇಟಿಂಗ್ ಎಷ್ಟು ಕೊಡ್ತೀಯಾ? 10ಗೆ 7 ಕೊಡ್ತೀನಿ. 7. ಇನ್ನೂ ಏನು ಇಂಪ್ರೂವ್ ಇರಬೇಕಿತ್ತು? ಮತ್ತೇನು ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ? ಇಲ್ಲ, ಕ್ವಾಲಿಟಿ ವಾಸ್ ಸೂಪರ್. ಆದ್ರೆ ಏನು ಅಂದ್ರೆ ನಾನ್ ಜಾಸ್ತಿ ಸ್ಪೈಸಿ ತಿನ್ನಲ್ಲ. ಸೊ ನನಗೆ ಸ್ವಲ್ಪ ಸ್ಪೈಸಿ ಅನ್ನಿಸ್ತಾ ಇದೆ. ಸ್ಪೈಸಿ ತಿನ್ನೋದ್ರೆ ನಿಜ ಸಕ್ಕತ್ತಾಗಿರುತ್ತೆ. ನನಗೆ ಸ್ಪೈಸಿ ತಿನ್ನಲ್ಲ ಅನ್ನೋದು ನನಗೆ ಇಷ್ಟು ಟೇಸ್ಟಿ ಆಗಿದೆ. ನನಗೆ ಅದಕ್ಕೋಸ್ಕರ 10/7. ನಂದು ಬಂದರೆ 10ಗೆ 9. ಆರಾಮಾಗಿ ಆರ್ಡರ್ ಮಾಡ್ಕೊಂಡು ತಿನ್ಬೋದು ಮಚ್ಚ. ಒಳ್ಳೆ ಬಿರಿಯಾನಿ. ಪ್ರೈಸ್ ಎಷ್ಟು ಹೇಳು? ಎಷ್ಟು? 485. 485 ವರ್ತಿದ್ಯಾ? 485 ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇದೆ. ಆರಾಮಾಗಿ 2-3 ಜನ ತಿನ್ಬೋದು. ಆ್ಯಕ್ಚುಲಿ ಇಬ್ರು ತಿನ್ಬೋದು. ಅದು 2 ಮೆಂಬರ್ಸ್ ಅಂತ ಇತ್ತು ಅದರಲ್ಲಿ. ಇಲ್ಲ, 3 ಜನಕ್ಕೂ ಆಗುತ್ತೆ. ಫೈನಲಿ ಬಿರಿಯಾನಿ ತಿಂದು ಮುಗಿಸಿದ್ವಿ. ನೆಕ್ಸ್ಟ್ ಲೆವೆಲ್ ಇತ್ತು ಬಿರಿಯಾನಿ ಮಾತ್ರ. ನಾನು ಆಲ್ಮೋಸ್ಟ್ ಆ ಟೇಸ್ಟ್ ನೋಡಿದ್ದೆ. ನನಗೆ ಆಲ್ರೆಡಿ ಅದು ಲೈಕ್ ಆಗುತ್ತೆ. ನನಗೆ 1 ಸತಿ ಅಲ್ಲ 3 ಸತಿ ತಂದು ಕೊಟ್ಟರು ತಿಂತೀನಿ. ಗವಿಗೆ ಕೇಳಬೇಕು ಮೇನಾಗಿ, ಯಾಕಂದರೆ ಗವಿ ಸಿಕ್ಕಾಪಟ್ಟೆ ಇಷ್ಟಪಟ್ಟ. ಮತ್ತು ಚಿಕನ್ ಪೀಸ್ ಆಗಲಿ ಪ್ರತಿಯೊಂದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ದ. ನಾನು ಸಫಿಷಿಯೆಂಟಾಗಿ ಎಷ್ಟು ತಿನ್ಬೇಕು ಅಷ್ಟು ತಿಂದೆ. ಯಾಕಂತಂದರೆ ನಮ್ಮ ಗವಿಗೆ ಮೇನ್ ಆಪ್ಷನ್ ಆಗಿದ್ದರಿಂದ ಬಿರಿಯಾನಿ ಆಫರ್ ಗವಿಗಾಗಿತ್ತು. ಈ ಆಲ್ಮೋಸ್ಟ್ ಇಬ್ಬರು ಶೇರಿಯಲ್ಲೇ ತಿಂದ್ವಿ. ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಇತ್ತು ಟೇಸ್ಟ್ ಮಾತ್ರ. ಒಂದ್ಸತಿ ಗವಿನೂ ಕೇಳ್ಬೋಣ ಫೈನಲ್ ಆಗಿ ಹೇಗಿತ್ತು ಅಂತ. ಮತ್ತು ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಗವಿ ರಿವ್ಯೂನು ಕೇಳ್ಬೋಣ ಲಾಸ್ಟ್ ಫೈನಲ್ ಆಗಿ. ಏನು ಹೇಳ್ತಾನೆ ಬಿರಿಯಾನಿ ಬಗ್ಗೆ, ಮತ್ತೆ ಹೇಗಿತ್ತು ಆ ಬಿರಿಯಾನಿಗಾಗಿ ಕಾದಿದ್ದ ಟೈಮ್ಗಾಗೋಸ್ಕರ ಅನ್ನಾರ ಬಿರಿಯಾನಿ ಕಾದಿದ್ಕಾರ ಸ್ವಲ್ಪ ಪ್ರತಿಫಲ ಇತ್ತ, ಏನು ಒಳ್ಳೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇತ್ತ? ಗವಿ ಹೇಗಿತ್ತಪ್ಪ ಬಿರಿಯಾನಿ ಫೈನಲಿ? ಬಿರಿಯಾನಿ ಮತ್ತೆ ಕಾದಿದ್ದಕ್ಕೆ ವರ್ತ. ಸಕ್ಕತ್ತಾಗಿತ್ತು. ಇಷ್ಟ ಆಯ್ತಾ? ಇಷ್ಟ ಆಗೋಯ್ತು. ಸ್ಪೈಸಿ ಟೆಕ್ಸ್ಚರ್ ನೋಡು, ಬಿರಿಯಾನಿ ತಿನ್ನಕ್ಕಿಂತ ಮುಂಚೆ ಇದ್ದಿದ್ದ ಟೆನ್ಷನ್ ಇವಾಗಿಲ್ಲ. ತಿನ್ಮೇಲೆ ಎಷ್ಟು ಕಾಮ್ ಆಗಿದ್ದಾನೆ ಗವಿ. ಹೌದಪ್ಪ ಅಲ್ವಾ? ಚೆನ್ನಾಗಿತ್ತು, ಆದ್ರೆ ಒಂಥರ ಡಿಫ್ರೆಂಟ್ ಫೀಲ್. ಕಾದಿದ್ದಕ್ಕೆ ವರ್ತಮ. ನಿಜ ಬಿರಿಯಾನಿ ಏನ್ ಸೈಕ್ ಆಗಿತ್ತು ಅಂತ ಇಲ್ಲಿ ಯಲಹಂಕದಲ್ಲೂ ಮತ್ತೆ ಬೇರೆ ಕಡೆ ಎಲ್ಲ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಬೇಕಾದ್ರೆ ನೀವು ಫಾಟ್ಫುಲ್ ಬಿರಿಯಾನಿ ಅಂತ ಟ್ರೈ ಮಾಡ್ಬೋದಲ್ವಾ? ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇದೆ, ಜೊಮ್ಯಾಟೊ, ಸ್ವಿಗ್ಗಿ.
ಇದೆ, ಆಫ್ಲೈನ್ ಇದೆ, ನೀವು ಹೋಗಿ ಬುಕ್ ಮಾಡ್ಬೋದು. ಡೈನಿನ್ ಇರಲ್ಲ ಅಷ್ಟೇ. ಡೈನಿನ್ ಇರಲ್ಲ. ಹೌದು, ಡೈನಿನ್ ಇರೋ ಆಪ್ಷನ್ ಇರಲ್ಲ. ಅಲ್ಲೇ ನೀವು ಪರ್ಚೇಸ್ ಮಾಡ್ಕೊಂಡು ತಗೊಬರ್ಬೋದು.